ನಮಸ್ಕಾರ, ನನ್ನ ಪ್ರಿಯ ಹೆವೆನ್ ಬ್ಲಾಗ್ ವಿತ್ ಅನ್ನು ಕುಟುಂಬದವರೇ. ಬಹಳ ಪ್ರೀತಿಯಿಂದ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಯಾವುದಂದರೆ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಚಾಕ್ಲೇಟ್. ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಹೋಮ್ ಮೇಡ್ ಡ್ರೈ ಫ್ರೂಟ್ ಚಾಕ್ಲೇಟ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದೇನೆಂದರೆ ಫಸ್ಟು ಪೀನಟ್ಸ್, ಅದನ್ನು ನೀಟಾಗಿ ಹುರಿದಿಟ್ಕೋಬೇಕು. ಅದಾದಮೇಲೆ ಬಾದಾಮು, ಅದಾದಮೇಲೆ ಕ್ಯಾಶ್ಯೂ, ಅದಾದಮೇಲೆ ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡು, ಇದಿಷ್ಟು ನೀಟಾಗಿ ಅದನ್ನು ಶಾಲೋ ಫ್ರೈ ಮಾಡಿ ಅದನ್ನು ನೀಟಾಗಿ ಕುಟ್ಟಿ ಪುಡಿ ಮಾಡಿಟ್ಕೋಬೇಕು. ಅಂದರೆ ಪುಡಿ ಅಂದರೆ ತುಂಬ ಪುಡಿ ಅಲ್ಲ, ಕಡಿಮೆ ಪುಡಿ ಮಾಡ್ಕೋಬೇಕಾಗತ್ತೆ. ತುಂಬ ಪುಡಿ ಮಾಡ್ಕೊಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಸಿಗೋಲ್ಲ, ಅದಕ್ಕೆ ಅದನ್ನು ಕಡಿಮೆ ಪುಡಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಅದಕ್ಕೆ ಒಂದು ಸ್ವಲ್ಪ ಓಟ್ಸ್ನ ಯೂಸ್ ಮಾಡಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂತ ಅಂದರೆ, ಚಾಕ್ಲೇಟ್ ಕತೆ ಸಾವಿರಾರು ವರ್ಷಗಳಿಂದ ಹಿಂದೆಯೇ ಶುರುವಾಗಿದೆ. ಸುಮಾರು 3,000 ವರ್ಷಗಳ ಹಿಂದೆ ಮಧ್ಯ ಅಮೇರಿಕದ ಮಾಯಾನ್ ಮತ್ತು ಅಜ್ಜೆಕ್ಟ್ ಜನರು ಕೋಕೋ ಬೀಜಗಳಿಂದ ಒಂದು ವಿಶೇಷ ಪಾನೀಯ ತಯಾರಿಸ್ತಿದ್ರು. ನಂತರ ಚಾಕ್ಲೇಟ್ ಯುರೋಪಿಗೆ ತಲುಪುತ್ತೆ. ಕಾಲಕ್ರಮೇಣ ಹಾಲು, ಸಕ್ಕರೆ ಮತ್ತು ಕೋಕೋ ಸೇರಿಸಿ ಹಿಂದಿನ ಚಾಕ್ಲೇಟ್ ತಯಾರಿಸಲು ಶುರು ಮಾಡ್ತಾರೆ. ಇಂದು ಜಗತ್ತಿನ ಅತ್ಯಂತ ಜನಪ್ರಿಯ ಸಿಹಿ ತಿಂಡಿಗಳಲ್ಲಿ ಚಾಕ್ಲೇಟ್ ಕೂಡ ಒಂದು. ನಾವು ಇಂದು ಮಾಡುವ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಮಾತ್ರ ವಿಶೇಷವಾಗಿದೆ, ಯಾಕಂದರೆ ಮನೆಯಲ್ಲೇ ಮಾಡ್ತಾ ಇರೋದು. ಯಾಕಂದರೆ ಇದರಲ್ಲಿ ಬಾದಾಮ್, ಕ್ಯಾಶ್ಯೂ, ಓಟ್ಸ್, ರೀಸನ್, ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ ಎಲ್ಲನೂ ಕೂಡ ಇದರೊಳಗಡೆ ಸೇರಿಸಿದ್ದೀವಿ. ಇದಾದಮೇಲೆ ಮಾಮೂಲಿ ರೆಗ್ಯುಲರ್ ಒಂದು ಚಾಕ್ಲೇಟ್ನ ತೊಗೊಂಡು ಅದನ್ನು ಬಿಸಿ ನೀರಲ್ಲಿ ಒಂದು ಬೌಲ್ ಇಟ್ಟು ಅದರೊಳಗಡೆ ಈ ರೀತಿ ಮೆಲ್ಟ್ ಮಾಡ್ಕೋಬೇಕು. ಏನು ತುಂಬ ಟೈಮ್ ತೊಗೊಳ್ಳಲ್ಲ, ಕಡಿಮೆ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದರೊಳಗಡೆ ಈಗಾಗಲೇ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ರಿಸನ್ನು ಇದನ್ನೆಲ್ಲ ಹಾಕಿ ನೀಟಾಗಿ ಕಲಸಿಟ್ಕೋಬೇಕು. ಈಗ ನೋಡಿ ನಾನು ಅಲ್ಲಿ ಮಾಡ್ತಾಯಿದ್ದೀನಿ, ಆ ರೀತಿ ನೀಟಾಗಿ ಕಲಸಿಟ್ಕೋಬೇಕಾಗುತ್ತೆ. ಅದೇ ಬೌಲಲ್ಲೇ ಕಲಸಿಡಿ, ಮತ್ತು ಇನ್ನೊಂದು ಬೌಲ್ ಮಾಡೋದಕ್ಕಿಂತ, ಯಾಕೆಂದರೆ ಚಾಕ್ಲೇಟಲ್ಲಿ ಮತ್ತೆ ಇನ್ನೊಂದು ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮತ್ತೆ ಅಲ್ಲೂ ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬೆಸ್ಟು ಚಾಯ್ಸ್ ಮಾಡಬೇಕಾದ್ರೆ ಫಸ್ಟು ನೀಟಾಗಿರೋ ಬೌಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಗಾಜಿನ ಬೌಲ್ ಯೂಸ್ ಮಾಡಿರೋದ್ರಿಂದ ಇದು ಈಸಿಯಾಗೇ ನೀಟಾಗಿ ಚಾಕ್ಲೇಟ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಕೋಟಿಂಗ್ನ ಹೊಂದ್ಕೋತಾ ಇದೆ. ನೋಡಿ, ಅದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಸೊ ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಚಾಕ್ಲೇಟ್ ಅಂದರೆ ನಿಮಗೆ ನೆನಪಾಗೋದು ಏನು? ಫಸ್ಟು ಮಕ್ಕಳು ಅಥವಾ ದೊಡ್ಡವರಾದರೆ ಮಕ್ಕಳಾಗೆ ಖುಷಿ ಪಡುವವರು. ಸೊ ಚಾಕ್ಲೇಟ್ ಅಂದ ತಕ್ಷಣವೇ ಮಕ್ಳಿಗೆ ಚಾಕ್ಲೇಟ್ ಕೊಡ್ಸೋಣ ಅಂತ ತಾನೆ. ಸೊ ಇದನ್ನು ನಿಮ್ಮ ಆನ್ಸರ್ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಓಕೆ, ಸೊ ನಿಮ್ಗೆ ಗೊತ್ತಾ, ಬಾದಾಮ್ನಲ್ಲಿ ವಿಟಮಿನ್ ಇ ಮತ್ತು ಹೆಲ್ತಿ ಫ್ಯಾಟ್ಸ್ ಇದೆ. ಕ್ಯಾಶ್ಯೂನಲ್ಲಿ ಬಂದರೆ ಮ್ಯಾಗ್ನೀಷಿಯಮ್ ಇರುತ್ತೆ. ಓಟ್ಸ್ನಲ್ಲಿ ಫೈಬರ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ಸ್ನಲ್ಲಿ ಮಿನರಲ್ಸ್ ಮಾತ್ರ ಸಾಕಷ್ಟು ತುಂಬ ಜಾಸ್ತಿನೇ ಇದೆ. ಡ್ರೈ ಫ್ರೂಟ್ಸ್ ಅಂತ ಬಂದರೆ ಸಿಹಿ ರುಚಿಗೆ ಜೊತೆಗೆ ಐರನ್ ಕೂಡ ಹೆಚ್ಚಾಗಿದೆ. ಇಂದು ಕೇವಲ ಚಾಕ್ಲೇಟ್ ಅಲ್ಲ, ಎನರ್ಜಿ ಚಾಕ್ಲೇಟ್ ಅಂತಲೇ ಇದಕ್ಕೆ ಹೆಸರು ಕೊಡ್ಬೋದು. ಸೊ ಇದನ್ನು ನೀಟಾಗಿ ಅದೇ ಬೌಲಲ್ಲಿ ಕ್ಯಾಪ್ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಕ್ಯಾಪ್ನ ಫಸ್ಟೇ ಹಾಕಬೇಡಿ, ಅದನ್ನು ಅದು ಚಾಕ್ಲೇಟ್ ತಣ್ಣಗಾದ್ಮೇಲೆ ಆಮೇಲೆ ಕ್ಯಾಪ್ ಹಾಕಿ ಒಂದು ಸೈಡಲ್ಲಿರಿ. ಅದನ್ನು ನೋಡಿ, ನಿಮ್ಮ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಈಗಾಗಲೇ ರೆಡಿ. ಇಷ್ಟೇ, ಈಸಿಯಾಗಿ ಮಾಡ್ಬೋದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂತಹ ಹೆಲ್ತಿ, ಫನ್ನಿ ಫುಡ್ ಸ್ಟೋರಿ, ಕಿಚನ್ ಟಿಪ್ಸ್, ಫನ್ ಕ್ವಿಝು ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸ್ ಏನಿದ್ರು ನನಗೆ ತಿಳಿಸಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ವಾರಕ್ಕೆ ನಾವು 2 ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತಾನೇ ಇರ್ತೀವಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಶನ್ ಕೊಡ್ತಾ ಇರುತ್ತೆ. ಸೊ ಇವತ್ತಿನ ಕ್ವೆಶ್ಚನಿಗೆ ಆನ್ಸರ್ ಏನು ಅಂತ ಕೇಳೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮತ್ತೆ ತಿಳಿಸ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ಸೊ ಇದ್ರ ಜೊತೆಗೇ ಒಂದು ಫ್ಯಾಮಿಲಿ ಸ್ಟೋರೀಸ್ನ ಹೇಳೋದಂತ ಆದರೆ, ಮನೆಯಲ್ಲಿ ಚಾಕ್ಲೇಟ್ನ ಮಾಡಬೇಕಾದ್ರೆ ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡಬೇಕಾದ್ರೆ, ಒಬ್ಬೊಬ್ಬರು ಒಂದೊಂದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಬೇಕಾದ್ರೆ ಮನೇಲಿರೋ ಮಕ್ಳುಗಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ, ತಿನ್ನೋಕ್ಕೂ ಖುಷಿಯಾಗುತ್ತೆ. ಅದನ್ನು ಹಂಚ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ಮತ್ತೆ ಹೊಸ ರೆಸಿಪಿ, ಹೊಸ ಕಾಮಿಡಿ ಮತ್ತು ಹೊಸ ಫುಡ್ ಸ್ಟೋರಿ ಜೊತೆ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್, ಹ್ಯಾಪಿ ಕುಕಿಂಗ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ.